ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಆದ್ರೆ ಮತ್ತೊಂದು ಕಡೆಯಿಂದ ಓರ್ವ ವ್ಯಕ್ತಿಯ ಹೆಸರು, ಒಂದು ದೇಶದ ಹೆಸರು ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರಬಹುದು. ಆ ವ್ಯಕ್ತಿ ಮಿಸೈಲ್ಗಳನ್ನ ಇಟ್ಕೊಂಡಿರುವಂತ ಫೋಟೋವನ್ನ ವೈರಲ್ ಮಾಡ್ತಾ ಇದ್ದಾರೆ ತುಂಬಾನೇ. ಏನಂತ ಕ್ಯಾಪ್ಷನ್ ಅಂದ್ರೆ, ಈ ವ್ಯಕ್ತಿನ ಯಾರು ಕೂಡ ಆಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ, ಆಟದ ಸಾಮಾನನ್ನ ಇಟ್ಕೊಂಡು ನಾನು ಆಟಕ್ಕೆ ಬರ್ತೀನಿ ಅಂತ ಕಾಯ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆ ರೀತಿಯಾಗಿ ಟ್ರೋಲ್ ಆಗ್ತಿರುವಂತ ವ್ಯಕ್ತಿ ಯಾರು ಅಂದ್ರೆ, ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರುವಂತ ಕಿಮ್ ಜಾಂಗ್ ಉನ್. ಯಾವ ಕಾರಣಕ್ಕಾಗಿ ಟ್ರೋಲ್ ಅಂದ್ರೆ, ಅಮೆರಿಕ ಮತ್ತೆ ಉತ್ತರ ಕೊರಿಯಾ ನಡುವಿನ ಶತ್ರುತ್ವ ಅಥವಾ ಅವರ ನಡುವಿನ ನಿರಂತರವಾದಂತಹ ಸಂಘರ್ಷ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಅಮೆರಿಕದಲ್ಲಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಶತ್ರು ಯಾರು ಅಂದ್ರೆ, ಇದೇ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರುವಂತ ಕಿಮ್ ಜಾಂಗ್ ಉನ್. ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ದಂಡೆತ್ತಿ ಹೋದರೂ ಕೂಡ ಒಂದು ದೇಶವನ್ನ ಟಚ್ ಮಾಡೋದಿಕ್ಕೂ ಸಾಧ್ಯ ಆಗ್ತಿಲ್ಲ, ಅಥವಾ ಆ ದೇಶದ ಸುದ್ದಿಗೂ ಕೂಡ ನಾನಾ ಕಾರಣಗಳಿಗಾಗಿ ಹೋಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದಾದ ಎನ್ನುವಂತ ಪರಿಸ್ಥಿತಿ ಇರೋದು ಇದೇ ಉತ್ತರ ಕೊರಿಯಾದ ವಿಚಾರದಲ್ಲಿ. ಇವತ್ತೊಂದು ಬೆಳವಣಿಗೆ ಆಗಿದೆ ಈ ಉತ್ತರ ಕೊರಿಯಾಗೆ ಸಂಬಂಧಪಟ್ಟ ಹಾಗೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಡೆವಲಪ್ಮೆಂಟ್. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಇಡೀ ಜಗತ್ತಿನಲ್ಲಿ ಒಂದು ರೀತಿಯಾದಂತಹ ಯುದ್ಧೋನ್ಮಾದ, ಯುದ್ಧದ ದಾಹ, ನಾವು ಯುದ್ಧವನ್ನ ಮಾಡಬೇಕು ಎನ್ನುವಂತ ಮನಸ್ಥಿತಿ ಜಾಸ್ತಿ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲೂ ನೋಡಿ, ಎಲ್ಲ ನೋಡಿದ್ರು ದೇಶಗಳ ನಡುವೆ ಸಂಘರ್ಷ, ದೇಶಗಳ ನಡುವೆ ಜಟಾಪಟಿ, ಯಾವಾಗ ಬೇಕಾದ್ರೂ ಯುದ್ಧ ನಡೆಯಬಹುದು ಎನ್ನುವಂತ ಪರಿಸ್ಥಿತಿ. ಉತ್ತರ ಕೊರಿಯಾ ವಿಚಾರದಲ್ಲೂ ಕೂಡ ಹಾಗೆ ಇದೆ. ಕಂಪ್ಲೀಟ್ ಬಂಧುಗಳೇ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಈ ಮ್ಯಾಪ್ನ ಜೊತೆಗೆ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ. ಯಾಕೆ ಅಮೆರಿಕ ಮತ್ತು ಉತ್ತರ ಕೊರಿಯಾಗೆ ಶತ್ರುತ್ವ, ಎಂದಿನಿಂದ ಇವರು ನಡುವೆ ಜಟಾಪಟಿ ನಡೀತಾ ಇದೆ, ಉತ್ತರ ಕೊರಿಯಾದ ಸದ್ಯದ ಪರಿಸ್ಥಿತಿ ಹೇಗಿದೆ. ಉತ್ತರ ಕೊರಿಯಾ ಅತ್ಯಂತ ಬಡ ರಾಷ್ಟ್ರ. ಅದು ಎಷ್ಟೋ ಮಂದಿಗೆ ಅಲ್ಲಿ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಆದ್ರೆ ಸೇನೆ ಅಂತ ಬಂದಾಗ ವಿಪರೀತ ಸ್ಟ್ರಾಂಗ್ ಅದು ಉತ್ತರ ಕೊರಿಯಾ. ನೀವು ಪಕ್ಕದ ದಕ್ಷಿಣ ಕೊರಿಯಾಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ಉತ್ತರ ಕೊರಿಯಾ ತಂತ್ರಜ್ಞಾನದ ವಿಚಾರದಲ್ಲಿ, ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಹಿಂದುಳಿದಿದೆ. ಆದ್ರೆ ಸೇನೆಯನ್ನ ಇಟ್ಕೊಂಡು ಇಡೀ ಜಗತ್ತನ್ನ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಉತ್ತರ ಕೊರಿಯಾ ಆ ರೀತಿಯಾಗಿ ಸೇನೆಯ ವಿಚಾರದಲ್ಲಿ ಬಲಿಷ್ಠವಾಗಿದ್ದು ಹೇಗೆ, ಅದನ್ನು ಗಮನಿಸ್ತಾ ಹೋಗೋಣ. ಇಷ್ಟೆಲ್ಲ ಇದ್ರೂ ಕೂಡ, ಕಾಲ್ ಕೆರೆದುಕೊಂಡು ಉತ್ತರ ಕೊರಿಯಾ ಬರ್ತಾ ಇದ್ದರೂ ಕೂಡ ಅಮೆರಿಕ ಯಾಕೆ ಉತ್ತರ ಕೊರಿಯಾನ ಟಚ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಇವತ್ತಾಗಿರುವಂತ ಬೆಳವಣಿಗೆ ಏನು ಅನ್ನೋದನ್ನು ಗಮನಿಸೋಣ. ಬಂಧುಗಳೇ, ಉತ್ತರ ಕೊರಿಯಾ ಈಗ ನಡೀತಿರುವಂತಹ ಯುದ್ಧದಲ್ಲಿ ಎಲ್ಲೂ ಕೂಡ ನೇರವಾಗಿ ಮಧ್ಯಪ್ರವೇಶವನ್ನ ಮಾಡಲಿಲ್ಲ. ಆದ್ರೆ ಉತ್ತರ ಕೊರಿಯಾ ಇರಾನ್ ಪರವಾಗಿ ನಿಂತ್ಕೊಂಡಿದೆ. ಹಾಗೆ ಅಮೆರಿಕ ಇರಾನ್ ಮೇಲೆ ಮಾಡ್ತಿರುವಂತಹ ದಾಳಿಯನ್ನ ಬಹಳ ಸ್ಪಷ್ಟವಾಗಿ ಖಂಡಿಸಿದೆ ಉತ್ತರ ಕೊರಿಯಾ. ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಯನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಉತ್ತರ ಕೊರಿಯಾ ಕಡೆಯಿಂದ ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಇದೆಲ್ಲವೂ ಕೂಡ ಹಳೆಯ ವಿಚಾರ ಅಲ್ಲ. ಇವತ್ತಿದ್ದಕ್ಕಿದ್ದ ಹಾಗೆ ಒಂದು ಬೆಳವಣಿಗೆ ಆಯಿತು, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದೇನಪ್ಪ ಅಂದ್ರೆ, ಉತ್ತರ ಕೊರಿಯಾ ಇದ್ದಕ್ಕಿದ್ದ ಹಾಗೆ ಒಟ್ಟೊಟ್ಟಿಗೆ 10 ಮಿಸೈಲ್ಸ್ಗಳನ್ನು ಉಡಾಯಿಸಿ ಬಿಟ್ಟಿದೆ. ಖಂಡಾಂತರ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ಉಡಾಯಿಸಿ ಬಿಟ್ಟಿದೆ. ಅವುಗಳು ಬಂದು ಬಿದ್ದಿದ್ದು ಎಲ್ಲಿ? ನೀವು ಮ್ಯಾಪಲ್ಲಿ ನಾರ್ತ್ ಕೊರಿಯಾವನ್ನ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಂದ್ರೆ ಉತ್ತರ ಕೊರಿಯನ್ನ, ಅವು ಸೀದಾ ಬಂದು ಹೆಚ್ಚು ಕಡಿಮೆ 384 ಕಿಲೋಮೀಟರ್ ಕ್ರಮಿಸಿ ಈ ಕಡೆ ಇರುವಂತ ಜಪಾನ್, ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಮ್ಯಾಪ್ನಲ್ಲಿ, ಕೆಳಗಡೆ ಜಪಾನ್ ಇದೆ. ಈ ಜಪಾನ್ನ ವಿಶೇಷ ಆರ್ಥಿಕ ವಲಯ ಅಥವಾ ಜಪಾನ್ನ ಸಮುದ್ರ ತಟದಲ್ಲಿ ಬಂದು ಬಿದ್ದುಬಿಟ್ಟಿದೆ. ಈ ಜಪಾನ್ಗೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಈ ನಾರ್ತ್ ಕೊರಿಯಾದ ಪ್ರಯೋಗಗಳಿಗೆ ಬಲಿಯಾಗ್ತಿರೋದು ಈ ಜಪಾನ್. ಯಾವಾಗಲೇ ಇವರು ಮಿಸೈಲ್ ಅನ್ನು ಉಡಾಯಿಸ್ಲಿ, ಯಾವಾಗಲೇ ಮಿಸೈಲ್ ಪ್ರಯೋಗವನ್ನ ಮಾಡಲಿ ಅಥವಾ ಇನ್ನೇನೇ ಪ್ರಯೋಗವನ್ನ ಮಾಡಲಿ, ಅದೆಲ್ಲವೂ ಕೂಡ ಬಂದು ಬೀಳೋದು ಈ ಕರಾವಳಿ ಪ್ರದೇಶದಲ್ಲಿ. ಹೀಗಾಗಿ ಜಪಾನ್ನ ಮೀನುಗಾರರಿಗಂತೂ ಸದಾಕಾಲ ಆತಂಕ, ಜಪಾನ್ಗೂ ಒಂದು ರೀತಿಯಲ್ಲಿ ನಾರ್ತ್ ಕೊರಿಯಾದ ಆತಂಕ ಎಲ್ಲವೂ ಕೂಡ ಇದ್ದೇ ಇದೆ ಬಿಡಿ. ಒಟ್ಟಾರೆ ಇವತ್ತು ಅಂಥದ್ದೊಂದು ಪ್ರಯತ್ನ ಆಯಿತು, ಮಿಸೈಲ್ ಅನ್ನ ಹಾರಿಸ್ಬಿಟ್ರು. ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಇತ್ತು, ಇರಾನ್ ಬೆಂಬಲಕ್ಕೇನು ಇವ್ರು ಬಂದಿಲ್ಲ, ಹಾಗಾದ್ರೆ ಮಿಸೈಲ್ ಹಾರಿಸಿದ್ದಾದ್ರೂ ಯಾಕೆ? ಮತ್ತೊಂದು ಯುದ್ಧವನ್ನ ಕಿಮ್ಮಣ್ಣ ಸಾರಿಯೇ ಬಿಟ್ರ ಅಂದ್ರೆ, ಕಿಮ್ ಜಾಂಗ್ ಉನ್ಗೆ ನಾವೆಲ್ಲರೂ ಕೂಡ ಟ್ರೋಲ್ ಮಾಡುವಾಗ ಅಥವಾ ಕಾಮಿಡಿ ಮಾಡುವಾಗ ಕಿಮ್ಮಣ್ಣ ಅಂತ ಕರಿತೀವಲ್ಲ, ಕಿಮ್ಮಣ್ಣ ಮತ್ತೊಂದು ಮಿಸೈಲ್ ಅನ್ನ ಹಾರಿಸಿ ಬಿಟ್ಟರ, ಅಂದ್ರೆ ಯುದ್ಧವನ್ನೇ ಸಾರಿ ಬಿಟ್ರ ಎನ್ನುವಂತ ಚರ್ಚೆ ಆಯ್ತು. ಅಸಲಿ ಮ್ಯಾಟರ್ ಬೇರೆ ಇದೆ. ವಿಚಾರ ಏನಪ್ಪಾ ಅಂದ್ರೆ, ಪಕ್ಕದಲ್ಲೇ ಇರುವಂತ ನಾರ್ತ್ ಕೊರಿಯಾದ ಪರಮ ಶತ್ರು ದಕ್ಷಿಣ ಕೊರಿಯಾ ಹಾಗೆ ಅಮೆರಿಕ ಪ್ರತಿ ವರ್ಷವೂ ಕೂಡ ಸಮರಾಭ್ಯಾಸವನ್ನ ನಡೆಸ್ತಾರೆ, ಅಥವಾ ಒಂದು ಡ್ರಿಲ್ ಅಂತ ಏನ್ ಕರಿತೀವಿ ಅದನ್ನ ನಡೆಸ್ತಾರೆ. ಈಗಲೂ ಕೂಡ ಆ ಡ್ರಿಲ್ ನಡೀತಾ ಇದೆ, ಬಹಳ ದಿನಗಳಿಂದ ಆ ಡ್ರಿಲ್ ನಡೀತಾ ಇದೆ. ಈ ಡ್ರಿಲ್ಗೆ ನಾರ್ತ್ ಕೊರಿಯಾ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ನಾರ್ತ್ ಕೊರಿಯಾ ಹೇಳೋದೇನಪ್ಪಾ ಅಂದ್ರೆ, ಅವರು ಸಮರಾಭ್ಯಾಸವನ್ನ ಮಾಡಿದ್ರೆ ಅದು ನನಗೆ ಒಂದು ರೀತಿಯಲ್ಲಿ ಬೆದರಿಕೆ ಒಡ್ಡಿದ ರೀತಿಯಲ್ಲಿ, ನನಗದು ಯಾವತ್ತಿದ್ರೂ ಕೂಡ ಆತಂಕ ಎನ್ನುವ ರೀತಿಯಲ್ಲಿ.
ಹೀಗಾಗಿ ಅವರಿಗೆ ಎಚ್ಚರಿಸುವ ಕಾರಣಕ್ಕಾಗಿ ನೋಡಿ, ನಮ್ಮ ಹತ್ರನೂ ಮಿಸೈಲ್ಸ್ ಇದೆ, ನೀವೇನಾದ್ರೂ ನಮ್ಮ ಸುದ್ದಿಗೆ ಬಂದ್ರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎನ್ನುವ ಕಾರಣಕ್ಕಾಗಿ ಇವತ್ತು ಮಿಸೈಲ್ ಅನ್ನ ಹಾರಿಸಲಾಯಿತು. ಒಂದು ಮತ್ತೊಂದೇನಾಗಿದೆ ಅಂದ್ರೆ, ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ತಾಡ್ ಅಂತ ಏನ್ ಕರಿತೀವಿ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಯಾವುದೇ ಕ್ಷಿಪಣಿಗಳು ಬಂದರೂ ಕೂಡ ತಡೆಯುವಂತ ಏರ್ ಡಿಫೆನ್ಸ್ ಸಿಸ್ಟಮ್. ಈಗ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಯುದ್ಧ ಆಗ್ತಿರುವ ಕಾರಣಕ್ಕಾಗಿ ಅಮೆರಿಕ ಏನ್ ಮಾಡಿದೆ ಅಂದ್ರೆ, ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸೀದಾ ಅರಬ್ ಕಂಟ್ರೀಸ್ ಗಳ ಕಡೆಗೆ ಮೂವ್ ಮಾಡಿ ಬಿಟ್ಟಿದೆ. ಈಗ ದಕ್ಷಿಣ ಕೊರಿಯಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲವೇ ಇಲ್ಲ. ಉತ್ತರ ಕೊರಿಯಾ ಏನಾದ್ರೂ ಕ್ಷಿಪಣಿ ಹಾರಿಸ್ತು ಅಂದ್ರೆ ದಕ್ಷಿಣ ಕೊರಿಯಾಗೆ ಅದನ್ನು ತಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಅಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಂಗಂತ ನಾರ್ತ್ ಕೊರಿಯಾ ಅಂತ ಸಾಹಸಕ್ಕೆ ಮುಂದಾಗಲ್ಲ ಬಿಡಿ, ಯಾಕಂದ್ರೆ ತಕ್ಷಣವೇ ಅಮೆರಿಕ ಓಡೋಡಿ ಬಂದ್ಬಿಡುತ್ತೆ. ಆದ್ರೂ ಚೆಕ್ ಮಾಡೋಣ ಅಂತ ಹೇಳಿ ನೋಡೋಣ, ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇದೆಯಾ ಅಥವಾ ಅದನ್ನು ಮೂವ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡೋಣ ಎನ್ನುವ ಕಾರಣಕ್ಕಾಗಿ ಕಿಮ್ ಜಾಂಗ್ ಉನ್ ಇವತ್ತು ಅಂಥದ್ದೊಂದು ಪ್ರಯೋಗವನ್ನ ಮಾಡಿಯೇ ಬಿಟ್ಟರು. ಸಹಜವಾಗಿ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಫರ್ಮೇಶನ್ ಅನ್ನ ಕೊಟ್ಟಂತವರು ಜಪಾನ್ ಪ್ರಧಾನಿ, ಹಾಗೆ ಸೌತ್ ಕೊರಿಯಾ ಹೇಳಿದೆ ಹೌದು ನಾರ್ತ್ ಕೊರಿಯಾ ಮಿಸೈಲ್ ಅನ್ನ ಇದು ಮಾಡಿದೆ, ಉಡಾಯಿಸಿದೆ ಎನ್ನುವಂತ ರೀತಿಯಲ್ಲಿ. ಹಾಗಾದ್ರೆ ಯಾಕೆ ಉತ್ತರ ಕೊರಿಯಾ ಸದಾಕಾಲ ಯುದ್ಧದಾಹದಲ್ಲಿ ಇರುತ್ತೆ? ಉತ್ತರ ಕೊರಿಯಾ ಅಂಥದ್ದೊಂದು ಪರಿಸ್ಥಿತಿಗೆ ಯಾಕೆ ಸಿಕ್ಕಾಕೊಳ್ತು? ಅಮೆರಿಕದ ಜೊತೆಗೆ ಅವರಿಗಿರುವಂತಹ ಶತ್ರುತ್ವ ಏನು ಅದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಒಂದು ಮ್ಯಾಪ್ ಅನ್ನು ಗಮನಿಸಿ, ನಿಮಗೆ ಭೌಗೋಳಿಕತೆ ಮೊದಲು ಅರ್ಥ ಆಗಬೇಕು, ಆಗ ಮಾತ್ರ ನಮಗೆ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು ಮ್ಯಾಪ್ ಅನ್ನು ಗಮನಿಸಿದ್ರೆ ಮೇಲ್ಗಡೆ ಚೀನಾ ಇದೆ, ಸ್ವಲ್ಪ ಆ ಕಡೆ ಹೋದ್ರೆ ನಿಮಗೆ ಇಲ್ಲಿ ರಷ್ಯಾ ಕಾಣಿಸುತ್ತೆ, ಇದರ ನಡುವೆ ಚೀನಾಗೆ ಅಂಟಿಕೊಂಡ ರೀತಿಯಲ್ಲಿ ಇರೋದು ಅಂದ್ರೆ ಒಂದು ನಾರ್ತ್ ಕೊರಿಯಾ, ಕೆಳಗಡೆ ಬಂದ್ರೆ ನಿಮಗೆ ಇರೋದು ದಕ್ಷಿಣ ಕೊರಿಯಾ, ಅದರ ಕೆಳಗಡೆ ಬಂದ್ರೆ ನಿಮಗೆ ಇರೋದು ಜಪಾನ್. ಈ ಎಲ್ಲ ದೇಶಗಳ ಪರಿಸ್ಥಿತಿ ಹೇಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಜಪಾನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಅತ್ಯಂತ ಪ್ರಬಲವಾದಂಥ ರಾಷ್ಟ್ರ. ಆರ್ಥಿಕತೆಯ ವಿಚಾರದಲ್ಲಿ ಅಂದ್ರೆ GDP ವಿಚಾರದಲ್ಲಿ, ಟೆಕ್ನಾಲಜಿಯ ವಿಚಾರದಲ್ಲಿ, ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ವಿಚಾರದಲ್ಲಿ, ಜನರ ಬದುಕಿನ ವಿಚಾರದಲ್ಲಿ ತುಂಬಾನೇ ಸ್ಟ್ರಾಂಗೆಸ್ಟ್ ಆಗಿರುವಂತ ಕಂಟ್ರಿ ಅಂದ್ರೆ ಅದು ಜಪಾನ್. ಇತ್ತ ಸೌತ್ ಕೊರಿಯಾಗೆ ಬಂದ್ರೆ, ಸೌತ್ ಕೊರಿಯಾ ಕಂಪನಿಗಳ ಹೆಸರನ್ನ ನೀವು ಬೇಕಾದಷ್ಟು ಕೇಳಿರ್ತೀರಿ. ಈ ಕಾರುಗಳ ಉತ್ಪಾದನೆಯಿಂದ ಹಿಡಿದು, ಫ್ಯಾಷನ್ ಇಂಡಸ್ಟ್ರಿಯಿಂದ ಹಿಡಿದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಹಿಡಿದು, ನೀವು ಪಾಪ್ ಹಾಡುಗಳನ್ನ, ಅಲ್ಲಿನ ಏನು ಮೂವೀಸ್ಗಳನ್ನ, ಅಲ್ಲಿನ ಡ್ರಾಮಾಗಳನ್ನ ನಿಮ್ಮಲ್ಲಿ ಸಾಕಷ್ಟು ಮಂದಿ ನೋಡಿರ್ತೀರಿ. ಅಷ್ಟರ ಮಟ್ಟಿಗೆ ಇದಾಗಿರುವಂತ ರಾಷ್ಟ್ರ ಅಂದ್ರೆ ದಕ್ಷಿಣ ಕೊರಿಯಾ. ಚೀನಾ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಆ ಕಡೆ ರಷ್ಯಾ ಬಗ್ಗೆ ಎಲ್ಲರೂ ಕೂಡ ಗೊತ್ತೇ ಇದೆ. ಆದ್ರೆ ಅದರ ನಡುವೆ ಒಂದು ರಾಷ್ಟ್ರ ಸದಾಕಾಲ ಸದ್ದು ಮಾಡ್ತಾ ಇರತ್ತೆ, ಆದ್ರೆ ಯಾವ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಕಂಡಿಲ್ಲ. ಅದು ಯಾವುದು ಅಂದ್ರೆ ಈ ನಾರ್ತ್ ಕೊರಿಯಾ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಸರ್ವಾಧಿಕಾರತ್ವ. ಈಗ ಕಿಮ್ ಜಾಂಗ್ ಉನ್ ಅದರ ಸರ್ವಾಧಿಕಾರಿ ಯಾರಿದ್ದಾನೆ, ಕಿಮ್ ಜಾಂಗ್ ಉನ್ ಕಂಪ್ಲೀಟ್ ಆತನ ಕುಟುಂಬದವರೇ ಆಳ್ತಾ ಇರೋದು, 3ನೇ ತಲೆಮಾರು ಈಗ ಆಳ್ತಾ ಇರೋದು. ನೆಕ್ಸ್ಟ್ ಕೂಡ ಕಿಮ್ ಜಾಂಗ್ ಉನ್ ಆದ್ಮೇಲೆ ಉತ್ತರಾಧಿಕಾರಿ ಯಾರು ಅಂದ್ರೆ ಮಗಳು ಅಥವಾ ತಂಗಿ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಕೇವಲ ಒಂದು ಕುಟುಂಬದ ಕೈಯಲ್ಲಿ ಈ ನಾರ್ತ್ ಕೊರಿಯಾ ಸಿಕ್ಕಿ ಒದ್ದಾಡ್ತಾ ಇದೆ. ಮತ್ತೊಂದೇನಪ್ಪಾ ಅಂದ್ರೆ ಅಲ್ಲಿ ಕೃಷಿ ಮಾಡೋದಕ್ಕೆ ಹೆಚ್ಚಿನ ಭೂಮಿ ಇಲ್ಲ ಅಥವಾ ಯೋಗ್ಯವಾದಂತ ಭೂಮಿ ಇಲ್ಲ. ಅಲ್ಲಿ ಸದಾಕಾಲ ಯಾವ್ದ್ರ ಧ್ಯಾನ, ಸದಾಕಾಲ ಯುದ್ಧ ಯುದ್ಧ ಯುದ್ಧ. ಮಕ್ಕಳು ಹುಡ್ತಾ ಇದ್ದ ಹಾಗೆ ಅವ್ರಿಗೆ ಯುದ್ಧದ ಬಗ್ಗೆ ನಾಲೆಡ್ಜ್ ಅನ್ನ ಬೆಳೆಸಲಾಗುತ್ತೆ, ಅಥವಾ ಕಿಮ್ ಜಾಂಗ್ ಉನ್ ಬಗ್ಗೆನೇ ಯಾವಾಗ್ಲೂ ಕೂಡ ಅವರು ಮಾತಾಡ್ತಾನೆ ಇರಬೇಕಾಗತ್ತೆ. ಜೊತೆಗೆ ಇಲ್ಲ ಸಲ್ಲದಂತ ಒಂದಷ್ಟು ನಿಯಮಗಳು, ಕಟ್ಟಿಂಗ್ ಹಿಂಗೆ ಮಾಡಿಸ್ಬೇಕು, ಬಟ್ಟೆ ಹಿಂಗೆ ಆಗಬೇಕು, ಜೀವನ ಶೈಲಿ ಹಿಂಗೆ ಇರಬೇಕು, ಯಾರು ಕೂಡ ಸರ್ಕಾರದ ವಿರುದ್ಧ ಮಾತಾಡುವ ಹಾಗಿಲ್ಲ, ಪ್ರತಿಭಟನೆ ಮಾಡುವ ಹಾಗಿಲ್ಲ. ಅಪ್ಪಿತಪ್ಪಿ ದೇಶದಿಂದ ಓಡ್ ಹೋಗೋದಿಕ್ ಪ್ರಯತ್ನವನ್ನ ಪಟ್ರೆ, ತುಂಬಾ ಜನ ಚೀನಾಗ್ ಹೋಗೋದಿಕ್ ಪ್ರಯತ್ನವನ್ನ ಪಟ್ಟಿದ್ದಾರೆ, ಎಳ್ಕೊಂಡು ಬಂದು ಅವ್ರನ್ನ ಸಾಯಿಸೇ ಬಿಡ್ತಾರೆ. ಮತ್ತಲ್ಲಿ ಶಿಕ್ಷೆ ಹಿಂಗೆ ಅಂದ್ರೆ, ನಾನ್ ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ, ನನ್ನ ಮಗನಿಗೂ ಶಿಕ್ಷೆ ಕೊಡ್ತಾರೆ, ನನ್ನ ಮಗನಿನ ಮಗನ ಅಂದ್ರೆ ನೆಕ್ಸ್ಟ್ ಜನರೇಷನ್ ಇರುತ್ತೆ ಅವರಿಗೂ ಶಿಕ್ಷೆಯನ್ನು ಕೊಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ 3 ತಲೆಮಾರು ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು. ಹೀಗಾಗಿ ಸಣ್ಣ ತಪ್ಪಿಗೂ ಕೂಡ ಅಲ್ಲಿ ಯೋಚನೆ ಮಾಡುವಂತ ಪರಿಸ್ಥಿತಿ. ಅಪ್ಪಿತಪ್ಪಿ ಸೇನೆಯ ವಿರುದ್ಧ ಮಾತನಾಡುವಾಗಿಲ್ಲ, ಅಪ್ಪಿತಪ್ಪಿ ಸರ್ಕಾರದ ವಿರುದ್ಧವಾಗಿ ಮಾತನಾಡುವಾಗಿಲ್ಲ. ಅಲ್ಲಿ ಶ್ರೀಮಂತರು ಯಾರು ಅಂದ್ರೆ 1% 2% ಶ್ರೀಮಂತರು ಯಾರು, ಅಲ್ಲಿನ ಆಡಳಿತದ ಜೊತೆಗೆ ಯಾರು ಚೆನ್ನಾಗಿದ್ದಾರೆ ಅವರು, ಅಲ್ಲಿನ ಸೇನೆಯಲ್ಲಿ ಯಾರಿದ್ದಾರೆ ಅವರು ಮಾತ್ರ. ಇನ್ನುಳಿದಂತೆ ಜನ ಹೊತ್ತಿನ ತುತ್ತಿಗೂ ಪರದಾಡ್ತಾರೆ. ಆ ದೇಶದ ಧ್ಯೇಯ ಏನು ಗೊತ್ತಾ, ಪ್ರಮುಖವಾದಂತ ಧ್ಯೇಯ, ನೀವು ಊಟ ಇಲ್ಲದೆ ಇದ್ರೆ ಸತ್ತು ಹೋಗಿ ಸಮಸ್ಯೆ ಇಲ್ಲ, ಆದ್ರೆ ಸೇನೆಯನ್ನ ನಾವು ಬಲಿಷ್ಠಗೊಳಿಸಬೇಕು ಅಂತ ಅವರು ಸದಾಕಾಲ ಯೋಚನೆಯನ್ನ ಮಾಡ್ತಾರೆ. ಆ ದೇಶದ 30% ಆದಾಯ ಏನು ಬರುತ್ತೆ ಅದನ್ನು ಸೇನೆಗೆ ಹಾಕಲಾಗುತ್ತೆ. ಅಂಥದ್ದೊಂದು ರಾಷ್ಟ್ರ ಅಂದ್ರೆ ಉತ್ತರ ಕೊರಿಯಾ. ಯಾಕೆ ಹಿಂಗಾಯ್ತು ಉತ್ತರ ಕೊರಿಯಾ? ಸಹಜವಾಗಿ ನಿಮ್ಮಲ್ಲೊಂದು ಪ್ರಶ್ನೆ ಇದ್ದೇ ಇರುತ್ತೆ. ನಾನು ಇನ್ನೊಂದು ಮ್ಯಾಪ್ ಅನ್ನು ತೋರಿಸ್ತೀನಿ. ಅದು ಯಾವುದು ಅಂದ್ರೆ, ಭಾರತ ಮತ್ತೆ ಉತ್ತರ ಕೊರಿಯಾ ಎಷ್ಟೆಷ್ಟು ದೂರದಲ್ಲಿದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳಿ, ಆಗ ಮಾತ್ರ ನಮಗೆ ಯುದ್ಧ ಎಲ್ಲಾಗ್ತಿದೆ ಅನ್ನೋದು ಅರ್ಥ ಆಗುತ್ತೆ. ಸದಾಕಾಲ ನಾವು ಯೋಚನೆ ಮಾಡ್ತಿರ್ತೀವಿ ಇರಾನ್ ಯುದ್ಧ ಅಂದಾಗ ಎಲ್ಲೋ ದೂರದಲ್ಲಿ ಆಗ್ತಿದೆ ಅಂತ. ಇರಾನ್ ದೂರದಲ್ಲಿಲ್ಲ, ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಮೇಲ್ಗಡೆ ಅಫ್ಘಾನಿಸ್ತಾನ ಇದೆ, ಅದರ ಪಕ್ಕದಲ್ಲೇ ಇರೋದು ಇರಾನ್. ನಮ್ಮ ಬಂದರ್ನಿಂದ ಇರಾನ್ನ ಬಂದರಿಗೆ ಬರೀ 1500 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಈಗ ಉತ್ತರ ಕೊರಿಯಾ ಅಂತ ಬಂದಾಗ, ಉತ್ತರ ಕೊರಿಯಾದಲ್ಲಿ ಯುದ್ಧ ಶುರುವಾಯ್ತು ಅಂತ ಇಟ್ಕೊಳ್ಳಿ, ಅದು ಏನು ದೂರ ಇಲ್ಲ. ನೀವು ಮೇಲ್ಗಡೆ ಹೋದ್ರೆ ಚೀನಾ ಇದೆ, ಈ ಕಡೆ ಬಾಂಗ್ಲಾದೇಶ, ನೇಪಾಳ ಇಂಥ ರಾಷ್ಟ್ರಗಳಿದ್ದಾವಲ್ಲ, ಮೇಲ್ಗಡೆ ಹೋದ್ರೆ ಚೀನಾ ಇದೆ, ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಉತ್ತರ ಕೊರಿಯಾ ಇದೆ. ಅಂದ್ರೆ ನಮ್ಮ ಭಾರತ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲೂ ಕೂಡ ಯುದ್ಧದ ಪರಿಸ್ಥಿತಿಯೇ ಅಥವಾ ಯುದ್ಧದ ವಾತಾವರಣವೇ ಇದೆ. ಓಕೆ, ಇದನ್ನೊಂದು ನೋಡ್ಬಿಟ್ರಲ್ಲ. ಈಗ ಉತ್ತರ ಕೊರಿಯಾಗೆ ಬರ್ತೀನಿ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾಕೆ ಇಂಥದ್ದೊಂದು ಯುದ್ಧದ ಪರಿಸ್ಥಿತಿ ಇದೆ, ಇವ್ರ ನಡುವೆ ಏನಂಥದ್ದು ಶತ್ರುತ್ವ, ಅದನ್ನ ನಾವು ನೋಡ್ಬೇಕಾಗತ್ತೆ. ಒಂದು ವೇಳೆ ಏನಾಗಿತ್ತು ಅಂದ್ರೆ 1945 2ನೇ ಮಹಾಯುದ್ಧದ ಅಂತ್ಯದ ಸಂದರ್ಭದಲ್ಲಿ
ಈ ಉತ್ತರ ಕೊರಿಯಾ, ಸೌತ್ ಕೊರಿಯಾ, ಒಟ್ಟಾರೆಯಾಗಿ ಕೊರಿಯಾ ಇತ್ತಲ್ಲ ಜಪಾನ್ನ ಆಳ್ವಿಕೆಯಲ್ಲಿತ್ತು. ಆಗ ಜಪಾನ್ನ ಯುದ್ಧ ದಾಹದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಕೇಳಿರ್ತೀರಿ. ಇತಿಹಾಸವನ್ನು ಓದಂತವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈ ಜಪಾನ್ ಅವರು ಎಲ್ಲಿವರೆಗೆ ಬಂದಿದ್ರು ಅಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಅಲ್ಲಿವರೆಗೂ ಕೂಡ ಬಂದಿದ್ರು. ಅದೆಲ್ಲ ಹೇಳ್ತು ಹೋದ್ರೆ ಹಳೆಯ ವಿಚಾರ ಆಗುತ್ತೆ ಬಿಡಿ. ಓಕೆ, ಜಪಾನ್ನ ಆಳ್ವಿಕೆಯಲ್ಲಿ ಈ ಕೊರಿಯಾ ಇತ್ತು. ಏನಾಯ್ತು, ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋತಾದ ಬಳಿಕ ಈ ಜಪಾನ್ ಸೈನಿಕರನ್ನ ಓಡಿಸೋಕೆ ಅಂತ ಹೇಳಿ ಈ ಅಮೆರಿಕ ಮತ್ತೆ ರಷ್ಯಾ ಸೈನಿಕರು ಈ ಕೊರಿಯಾ ಭಾಗಕ್ಕೆ ಬರ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇಶವನ್ನ ಎರಡು ತುಂಡುಗಳಾಗಿ ಮಾಡ್ಬಿಡ್ತಾರೆ. ಅಂದ್ರೆ ಜಪಾನ್ನ ಸೈನಿಕರನ್ನ ಅಲ್ಲಿಂದ ಓಡಿಸ್ಬಿಡ್ಬೇಕು ಅಂತ ಹೇಳಿ. ಆಗ ಏನಾಯ್ತು ಅಂದ್ರೆ ಈ ರಷ್ಯಾದ ಪ್ರಭಾವಕ್ಕೊಳಗಾಗಿ ಈ ನಾರ್ತ್ ಕೊರಿಯಾದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರುತ್ತೆ. ಇದೇ ಕಿಮ್ ಜಾಂಗ್ ಉನ್ ಫ್ಯಾಮಿಲಿಯವರು ಅಲ್ಲಿ ಅಧಿಕಾರವನ್ನು ಹಿಡಿತಾರೆ. ಅಮೆರಿಕದ ಪ್ರಭಾವಕ್ಕೊಳಗಾದಂಥ ದಕ್ಷಿಣ ಕೊರಿಯಾದಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬರುತ್ತೆ. ಇಲ್ಲಿ ಕಮ್ಯುನಿಸ್ಟು, ಇಲ್ಲಿ ಪ್ರಜಾಪ್ರಭುತ್ವ ಬರುತ್ತೆ. ಇದೊಂದು ವಿಚಾರ ನಿಮ್ಗೆ ಅರ್ಥ ಆಯ್ತಾ? ಇಷ್ಟಾದ್ರೆ ಸಮಸ್ಯೆ ಇರಲಿಲ್ಲ. ಅದಾದ ನಂತರ ಏನಾಯ್ತು ಅಂದ್ರೆ ಈ ನಾರ್ತ್ ಕೊರಿಯಾ ಏನ್ ಮಾಡುತ್ತೆ, ದಕ್ಷಿಣ ಕೊರಿಯಾವನ್ನು ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ನಾರ್ತ್ ಕೊರಿಯಾ ದಕ್ಷಿಣ ಕೊರಿಯಾ ಮೇಲೆ ದಂಡೆತ್ತಿ ಹೋಗಿಬಿಡತ್ತೆ. ಅವ್ರ ಮೇಲೆ ಭೀಕರವಾದಂತ ಯುದ್ಧವನ್ನ ಸಾರಿಬಿಡತ್ತೆ. ಆಗ ಅಮೆರಿಕ ಸುಮ್ಮನೆ ಆಗತ್ತಾ? ಇಲ್ಲ, ಅಮೆರಿಕ ಓಡೋಡಿ ಬಂದು ಬಿಡುತ್ತೆ. ನಿಮಗೆ ನಾವು ತಕ್ಕ ಪಾಠವನ್ನ ಕಲಿಸ್ತೀವಿ ನೋಡಿ ಅಂತ ಹೇಳಿ ಅವರ ದಕ್ಷಿಣ ಕೊರಿಯಾ ಬೆಂಬಲಕ್ಕೆ ಬಂದು ನಿಂತ್ಕೊಂಡು ಬಿಡ್ತಾರೆ. ಬೆಂಬಲಕ್ಕೆ ಬರ್ತಾ ಇದ್ದ ಹಾಗೆ ಆಗೊಂದು ರೀತಿಯಲ್ಲಿ ಮಾರಣ ಹೋಮವೇ ನಡೆದು ಬಿಡುತ್ತೆ. ಸಾಕಷ್ಟು ಅಮೆರಿಕ ಸೈನಿಕರು ಸಾವನ್ನಪ್ಪಿಡ್ತಾರೆ, ಸಾಕಷ್ಟು ಉತ್ತರ ಕೊರಿಯಾ ಸೈನಿಕರು ಕೂಡ ಸಾವನ್ನಪ್ಪಿಡ್ತಾರೆ. ಇದೆಲ್ಲವೂ ಕೂಡ ಆಗಿ ಅಂತಿಮವಾಗಿ 1953ರಲ್ಲಿ ಕದನ ವಿರಾಮವನ್ನ ಘೋಷಣೆಯನ್ನ ಮಾಡಲಾಗುತ್ತೆ. ಆದ್ರೆ ಅವತ್ತಿನಿಂದಲೂ ಕೂಡ ಅಮೆರಿಕ ಮತ್ತೆ ಉತ್ತರ ಕೊರಿಯಾ ನಡುವೆ, ದಕ್ಷಿಣ ಕೊರಿಯಾ ಮತ್ತೆ ಉತ್ತರ ಕೊರಿಯಾ ನಡುವೆ ಒಂದು ರೀತಿಯಾದಂತಹ ಶತ್ರುತ್ವ ಎಲ್ಲವೂ ಕೂಡ ಜೋರಾಗಿ ಶುರುವಾಗಿಬಿಡುತ್ತೆ. ಇವತ್ತಿಗೂ ಕೂಡ ಉತ್ತರ ಕೊರಿಯಾದ ಸಣ್ಣ ಮಕ್ಕಳಿಗೂ ಕೂಡ ಅಮೆರಿಕವನ್ನು ಕಂಡ್ರೆ ಆಗೋದಿಲ್ಲ, ಅಷ್ಟರ ಮಟ್ಟಿಗಿನ ಶತ್ರುತ್ವ. ಇತ್ತ ಅಮೆರಿಕಗೆ ಸದಾಕಾಲ ಉತ್ತರ ಕೊರಿಯಾದೊಂದು ಥ್ರೆಟ್ ಇದ್ದೇ ಇದೆ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿ. ಇದೆಲ್ಲವೂ ಕೂಡ ಹಳೆ ಕಥೆ ಆಯ್ತಾ? ಆದ್ರೆ ಅದಾದ ಬಳಿಕ ಏನ್ ಮಾಡ್ಬಿಡುತ್ತೆ ಅಂದ್ರೆ ನಾರ್ತ್ ಕೊರಿಯಾ ಯಾವಾಗ ಬೇಕಾದ್ರೂ ದಕ್ಷಿಣ ಕೊರಿಯಾವನ್ನ ಬಳಸಿಕೊಂಡು ಅಮೆರಿಕ ನಮ್ಮ ಮೇಲೆ ದಂಡೆತ್ತಿ ಬರಬಹುದು ಎನ್ನುವಂತ ಆತಂಕದಲ್ಲಿ ಸೇನೆಯನ್ನ ಬಲಿಷ್ಠಗೊಳಿಸೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಪಕ್ಕದಲ್ಲಿರುವಂತಹ ದಕ್ಷಿಣ ಕೊರಿಯಾದಲ್ಲಿ 28,500 ಅಮೆರಿಕದ ಸೈನಿಕರು ಬೀಡ್ಬಿಟ್ಟಿದ್ದಾರೆ. ನಂಬೋದು ಕಷ್ಟ. ಇವೆಲ್ಲವೂ ಕೂಡ ಜಿಯೋ ಪಾಲಿಟಿಕ್ಸ್ ಇದ್ದು ಕುತೂಹಲದಿಂದ ನೋಡ್ತಾ ಹೋದಾಗ ಎಲ್ಲ ವಿಚಾರವೂ ಕೂಡ ಗೊತ್ತಾಗುತ್ತೆ. ಇಲ್ಲೇ ಇರುವಂತಹ ಜಪಾನ್ ನಲ್ಲಿ ಹೆಚ್ಚು ಕಡಿಮೆ 54,000 ಅಮೆರಿಕದ ಸೈನಿಕರಿದ್ದಾರೆ. ಜಪಾನ್ಗೆ, ದಕ್ಷಿಣ ಕೊರಿಯಾಗೆ ಸಂಪೂರ್ಣವಾದಂತಹ ಸೇನೆಯ ಸೆಕ್ಯೂರಿಟಿಯನ್ನ ಅಮೆರಿಕ ಕೊಟ್ಟಿದೆ. ಯಾವಾಗ ಬೇಕಾದ್ರೂ ಅಮೆರಿಕ ಉತ್ತರ ಕೊರಿಯಾ ಮೇಲೆ ದಂಡೆತ್ತಿ ಬರಬಹುದು ಎನ್ನುವಂತ ಸ್ಥಿತಿ ಇತ್ತು. ಆ ಕಾರಣಕ್ಕಾಗಿ ಉತ್ತರ ಕೊರಿಯಾ ಏನು ಮಾಡಿಬಿಡುತ್ತೆ, ಊಟ ಮಾಡದೇ ಇದ್ರು ಅಡ್ಡಿಲ್ಲ, ನಿದ್ರೆ ಮಾಡದೇ ಇದ್ರು ಅಡ್ಡಿಲ್ಲ, ಮಕ್ಕಳಿಗೆ ಎಜುಕೇಶನ್ ಇಲ್ಲದೆ ಇದ್ರು ಅಡ್ಡಿಲ್ಲ, ಕಾಲಿಗೆ ಚಪ್ಪಲಿ ಹಾಕದೇ ಇದ್ರು ಅಡ್ಡಿಲ್ಲ, ಬಟ್ಟೆ ಇಲ್ಲದೆ ಬೆತ್ತಲೆ ತಿರುಗಾಡಿದ್ರು ಅಡ್ಡಿಲ್ಲ, ನಾವು ಸೇನೆಯಲ್ಲಿ ಮಾತ್ರ ಬಲಿಷ್ಠ ಆಗಬೇಕು ಅಂತ ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದಿನಿಂದ ಶುರುವಾಗುತ್ತೆ ನೋಡಿ ಅವರ ತಯಾರಿ. ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ತಕ್ಷಣ ನಂಬೋದಕ್ಕೆ ಕಷ್ಟ ಆಗುತ್ತೆ. ಇಡೀ ಜಗತ್ತಿನ ಮ್ಯಾಪ್ ನೋಡಿದ್ರೆ ಒಂದು ಚುಕ್ಕಿಯ ರೀತಿಯಲ್ಲಿದೆ ದೇಶ. ಅದರ ಸೇನೆಯಲ್ಲಿ ಎಷ್ಟು ಬಲಿಷ್ಠ ಅಂದ್ರೆ ಒಂದಷ್ಟು ವಿಚಾರಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. 13 ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ. ಜನಸಂಖ್ಯೆ ಇರೋದೇ ಕಡಿಮೆ, ನಮ್ಮ ಕರ್ನಾಟಕದಿಂದಲೂ ಚಿಕ್ಕದಾಗಿದೆ ಉತ್ತರ ಕೊರಿಯಾ. ಅಂಥದ್ರಲ್ಲಿ ಸೈನಿಕರೇ 13 ಲಕ್ಷ. ನೀವು ಯೋಚನೆ ಮಾಡಿ, ನಮ್ಮ ಕರ್ನಾಟಕದ ಅಂದ್ರೆ ಉತ್ತರ ಕೊರಿಯಾದ ಜನಸಂಖ್ಯೆ ಅಂತ ಬಂದಾಗ ಭಾರಿ ಜನಸಂಖ್ಯೆ ಇಲ್ಲ, ಆದ್ರೆ ಇರೋದ್ರಲ್ಲೆಲ್ಲ ಬಹುತೇಕರು ಸೈನಿಕರೇ. ಯುದ್ಧ ಅಂತ ಬಂದ್ರೆ ದೇಶದಲ್ಲಿ ಅರ್ಧಕ್ಕಷ್ಟು ಜನ ಯುದ್ಧಕ್ಕೆ ತಯಾರಾಗಲೇಬೇಕು ಅಂತ ಅವ್ರದ್ದು ನಿಯಮ ಇದೆ. ಹಾಗೆ ಪುರುಷರು 10 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು ಅಂತ ನಿಯಮ ಇದೆ. ಮಹಿಳೆಯರು 5 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು ಅಂತ ನಿಯಮ ಇದೆ. ಹೀಗಾಗಿ ಸದ್ಯ ಅಲ್ಲಿ ಸದಾಕಾಲ ಧ್ಯಾನ ಸೇನೆ ಸೇನೆ ಸೇನೆ, ಯುದ್ಧ ಯುದ್ಧ ಯುದ್ಧ. 13 ಲಕ್ಷ ಸೈನಿಕರು, ಸಕ್ರಿಯ ಸೈನಿಕರು. ಇಡೀ ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಸೇನೆ ಅದು. ಹಾಗೆ 50ರಿಂದ 60 ಪರಮಾಣು ಬಾಂಬ್ ಇದೆ. ಒಂದೇ ಒಂದು ಪರಮಾಣು ಬಾಂಬ್ ಜಗತ್ತನ್ನ ಸರ್ವನಾಶ ಮಾಡಿಬಿಡುತ್ತೆ. ಅಲ್ಲಿ ಒಂದು ಸಣ್ಣ ಹುಲ್ಲು ಕೂಡ ಹುಟ್ಟೋದಿಕ್ ಬಿಡೋದಿಲ್ಲ. ಅಂಥದ್ರಲ್ಲಿ 50ರಿಂದ 60 ಪರಮಾಣು ಬಾಂಬ್ ಅಂದ್ರೆ ಯೋಚನೆ ಮಾಡಿ ಉತ್ತರ ಕೊರಿಯಾ ಎಷ್ಟು ಇದಾಗಿದೆ ಅಂತ ಹೇಳಿ. ಮತ್ತೊಂದು ಹ್ವಾಸ್ವಾಂಗ್ 18 ಎನ್ನುವಂತ ಒಂದು ಮಿಸೈಲ್ ಇದೆ, ಕ್ಷಿಪಣಿ ಇದೆ. ಸೀದಾ ಅಮೆರಿಕದವರೆಗೂ ಕೂಡ ಹೋಗಿಬಿಡುತ್ತೆ ಅದು. ಅಥವಾ ಆ ಕ್ಷಿಪಣಿ ಹೆಂಗೆ ಅಂದ್ರೆ ಒಂದ್ಸತಿ ಬಿಟ್ವಿ ಅಂತಂದ್ರೆ ಆ ಕ್ಷಿಪಣಿಯಲ್ಲಿ ಮತ್ತೆ ಮರಿ ಕ್ಷಿಪಣಿಗಳು ಅವುಗಳು ಕೂಡ ದಾಳಿಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತವೆ. ನಾವೆಲ್ಲ ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡಿದ್ವಿ. ಉತ್ತರ ಕೊರಿಯಾಗೆ ಇವ್ಯಾವುದಕ್ಕೂ ಬಳಸೋದಿಕ್ಕೆ ಅವಕಾಶವೇ ಸಿಕ್ಕಿಲ್ಲ, ಅಂದ್ರೆ ಯಾವುದೇ ಯುದ್ಧ ಆಗಿಲ್ಲ 1953ರಲ್ಲಿ ಕದನ ವಿರಾಮ ಘೋಷಣೆ ಆದ ಬಳಿಕ. ಆದ್ರೆ ಇದೆಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಸುಮ್ಮನೆ ರೆಡಿ ಮಾಡಿಟ್ಕೊಂಡಿಲ್ಲ, ದಕ್ಷಿಣ ಕೊರಿಯಾ ಕಡೆಗೆ ಮುಖ ಮಾಡಿ ತಿರುಗಿಸಿ ಇಟ್ಬಿಟ್ಟಿದ್ದಾರೆ. ದಕ್ಷಿಣ ಕೊರಿಯಾ ಕಡೆಗೆ ಸಣ್ಣದಾಗಿ ಏನಾದ್ರೂ ಆಯ್ತು ಅಂದ್ರೆ ದಕ್ಷಿಣ ಕೊರಿಯಾನ ಉಡಾಯಿಸ್ಬಿಡ್ತೀವಿ ಎನ್ನುವಂತ ರೀತಿಯಲ್ಲಿ. ಹಾಗೆ ಇನ್ನೂ ತುಂಬಾ ಆಕ್ಟಿವ್ ಅವರು ಅಂದ್ರೆ ಸೈಬರ್ ಸೇನೆ, ಅಂದ್ರೆ ಸೈಬರ್ ಕೈ ಚಳಕದಲ್ಲಿ ಅವರು ವಿಪರೀತ. ಈಗಲೂ ನಮ್ಮ ಫೋನಲ್ಲಿ ಒಂದಷ್ಟು ಜನ ದುಡ್ಡು ಕದಿಯೋದು, ನಮ್ಮ ಫೋನ್ಗಳನ್ನು ಡಿಸ್ಟರ್ಬ್ ಮಾಡೋದು ಯಾರು ಅಂದ್ರೆ ನಿಮಗೆ ಉತ್ತರ ಕೊರಿಯಾ ಭಾಗದವರೇ. ಅವರಷ್ಟು ಸೈಬರ್ ಚಾಲಾಕಿತನ ಯಾರು ಕೂಡ ಇಲ್ಲ. ಅವರಿಗೆ ನಿಮಗೆ ಆದಾಯ ಅಂತ ಬಂದಾಗ ಅವ್ರಿಗೆ ಹೇಳ್ಕೊಳ್ಳುವಂತ ಆದಾಯವೇ ಇಲ್ಲ. ಆದ್ರೆ ಈ ಸೈಬರ್ ಕಳ್ತನದಲ್ಲೇ 1000 ಕೋಟಿಯಷ್ಟು ದುಡಿಮೆಯನ್ನ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಸೇನೆ ಅವ್ರದ್ದು ಬಲಿಷ್ಠವಾಗಿದೆ. ಒಟ್ಟಾರೆಯಾಗಿ ಮಿಲಿಟರಿ ಶಕ್ತಿ ಒಂದು ರೀತಿಯಲ್ಲಿ ರಣ ರಾಕ್ಷಸ ಎನ್ನುವಂತ ರೀತಿಯಲ್ಲಿ ಇದ್ದಾರೆ.
ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭೇದಿಸಿ ದಾಳಿ ಮಾಡುವಷ್ಟರ ಮಟ್ಟಿಗೆ ಕೆಪಾಸಿಟಿಯನ್ನ ಅವರು ಹೊಂದಿದ್ದಾರೆ. ಆದ್ರೆ ಉತ್ತರ ಕೊರಿಯಾಗೆ ಆಗಿರುವಂತ ಸಮಸ್ಯೆ ಏನು ಅದನ್ನು ಕೂಡ ಗಮನಿಸೋಣ. ಏನ್ ಸಮಸ್ಯೆ ಅಂದ್ರೆ, ಉತ್ತರ ಕೊರಿಯಾಗೆ ವಿಶ್ವಸಂಸ್ಥೆ ಹಾಗೂ ಅಮೆರಿಕ ಸೇರ್ಕೊಂಡು ಆರ್ಥಿಕ ದಿಗ್ಬಂಧನ ಅಥವಾ ಆರ್ಥಿಕ ನಿರ್ಬಂಧತೆಯನ್ನ ಹೇರಲಾಗಿದೆ. ಇದರ ಅರ್ಥ ಯಾವ ದೇಶಕ್ಕೂ ಅವರು ಏನನ್ನು ಕೂಡ ರಫ್ತು ಮಾಡುವ ಹಾಗಿಲ್ಲ, ಹೆಚ್ಚಿನ ವಸ್ತುಗಳನ್ನು ಕೂಡ ಆಮದು ಮಾಡಿಕೊಳ್ಳುವ ಹಾಗಿಲ್ಲ. ಹೀಗಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಸಿಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಬೇಕಾದಂತ ಆಯಿಲ್ ಕೂಡ ಸಿಗೋದಿಲ್ಲ. ಅವ್ರದ್ದು ಸಮುದ್ರದ ಒಂದಷ್ಟು ಉತ್ಪನ್ನಗಳಿದ್ದಾವೆ, ಕಲ್ಲಿದ್ದಲು ಅದು ಇದು ಮಣ್ಣು ಮಸಿ ಅಂತಿದ್ದಾವೆ, ಅದನ್ನು ಬೇರೆ ದೇಶಕ್ಕೆ ಕಳುಹಿಸಿ ಲಾಭ ಮಾಡ್ಕೊಳ್ಳುವ ಹಾಗೂ ಕೂಡ ಇಲ್ಲ. ಆದ್ರೆ ಅವ್ರಿಗೆ ಶಕ್ತಿ ಯಾವುದು ಅಂದ್ರೆ ಚೀನಾ ಮಾತ್ರ. ಚೀನಾ ಕದ್ದು ಮುಚ್ಚಿ ಒಂದಷ್ಟು ವಸ್ತುಗಳನ್ನು ಅವರಿಗೆ ಕೊಡುತ್ತೆ, ಅದರಲ್ಲಿ ಅವರ ದುಡಿಮೆ. ಇನ್ನುಳಿದಂತೆ ಹೇಳಿದ್ನಲ್ಲ, ಅವರ ಆದಾಯದ ಮೂಲ ಯಾವುದು ಅಂದ್ರೆ ಸೈಬರ್ ಕಳ್ಳತನ. ಆ ಮೂಲಕ ಅವರು ಆದಾಯವನ್ನು ಗಳಿಸ್ಕೊಳ್ತಾರೆ. ಪಕ್ಕದ ದಕ್ಷಿಣ ಕೊರಿಯಾ ಎಲ್ಲದರಲ್ಲೂ ಸ್ಟ್ರಾಂಗ್ ಇದೆ, ಆದ್ರೆ ಉತ್ತರ ಕೊರಿಯಾ ಅಂಥದ್ದೊಂದು ಪರಿಸ್ಥಿತಿಯಲ್ಲಿದೆ. ಆದ್ರೆ ಸೇನೆ ಅಂತ ಬಂದಾಗ ವಿಪರೀತ ಸ್ಟ್ರಾಂಗ್. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಅಮೆರಿಕ ಮತ್ತು ಉತ್ತರ ಕೊರಿಯಾ ನಡುವೆ ಯುದ್ಧ ನಡೀತಾ ಇಲ್ಲ? ಅಮೆರಿಕ ಅಷ್ಟು ದೊಡ್ಡದಾಗಿರುವಂತಹ ದೇಶ, ಉತ್ತರ ಕೊರಿಯಾನ ಕ್ಷಣಾರ್ಧದಲ್ಲಿ ಹೊಸಕ್ಕೆ ಹಾಕಿ ಬಿಡಬಹುದಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಆತಂಕ ಯಾಕೆ ಅಂದ್ರೆ, ಉತ್ತರ ಕೊರಿಯಾ ಪಕ್ಕದಲ್ಲೇ ದಕ್ಷಿಣ ಕೊರಿಯಾ ಇದೆ, ಈ ಕಡೆ ಜಪಾನ್ ಇದೆ. ಜಪಾನ್ ಮತ್ತೆ ದಕ್ಷಿಣ ಕೊರಿಯಾ ಅಮೆರಿಕಗೆ ಕಾಸಾ ದೋಸ್ತು, ಅಷ್ಟು ಕ್ಲೋಸ್ ಅಂದ್ರೆ ಅಷ್ಟು ಕ್ಲೋಸ್ ಅವರು. ಈಗ ಅಪ್ಪಿ ತಪ್ಪಿ ನಾರ್ತ್ ಕೊರಿಯಾ ಮೇಲೆ ಅಮೆರಿಕ ಯುದ್ಧ ಸಾರ್ತು ಅಂತ ಇಟ್ಕೊಳ್ಳಿ. ಈ ನಾರ್ತ್ ಕೊರಿಯಾದಿಂದ ದಕ್ಷಿಣ ಕೊರಿಯಾದ ರಾಜಧಾನಿ ಇದೆಯಲ್ಲ ಸಿಯೋಲ್, ಬಹಳ ದೂರ ಏನಿಲ್ಲ, ಒಂದು 50 ಕಿಲೋಮೀಟರ್ ಅಷ್ಟೇ, 40 ಕಿಲೋಮೀಟರ್ ಅಷ್ಟೇ ಇವ್ರ ಗಡಿಯಿಂದ. ಒಂದೇ ಒಂದು ಕ್ಷಿಪಣಿಯನ್ನ ಹಾರಿಸಿದ್ರು ಅಂತ ಇಟ್ಕೊಳ್ಳಿ, ಉತ್ತರ ಕೊರಿಯಾ ಬಳಿ ಇರುವಂತಹ ಕ್ಷಿಪಣಿ ದಕ್ಷಿಣ ಕೊರಿಯಾವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಕ್ ಬಿಡುತ್ತೆ. ಇದೊಂದು ಆತಂಕ. ಮತ್ತೊಂದು, ಈ ನಾರ್ತ್ ಕೊರಿಯಾದ ಸೇನೆಯನ್ನ ಅಮೆರಿಕ ಕಡೆಗಣಿಸೋದಕ್ಕೆ ರೆಡಿ ಇಲ್ಲ. ಮತ್ತೊಂದು, ಅವ್ರ ಹತ್ರ ಇರುವಂತಹ ಅಣ್ವಸ್ತ್ರ. ಮತ್ತೊಂದು, ಕಿಮ್ ಜಾಂಗ್ ಉನ್ ಒಂದು ರೀತಿಯಲ್ಲಿ ಹುಚ್ಚು ಮನಸ್ಥಿತಿ, ಯಾವಾಗ ಏನು ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಹೀಗಾಗಿ ಅಮೆರಿಕ ಆ ಚಾಲೆಂಜ್ ಅನ್ನ ಫೇಸ್ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ನಾರ್ತ್ ಕೊರಿಯಾ ಮೇಲೆ ಯುದ್ಧ ಸಾರ್ತಾ ಇಲ್ಲ. ಹಾಗಾದ್ರೆ ನಾರ್ತ್ ಕೊರಿಯಾವೇ ಸ್ವಯಂ ಆಗಿ ಅವ್ರು ಯಾಕೆ ಯುದ್ಧ ಸಾರ್ತಾ ಇಲ್ಲ? ಕಿಮ್ ಜಾಂಗ್ ಉನ್ ಯುದ್ಧ ಸಾರೋದಿಕ್ಕೆ ರೆಡಿ ಇಲ್ಲ. ಯಾಕೆ ಸೇನೆಯನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂದ್ರೆ, ನಮ್ಮ ಮೇಲೆ ಯಾರು ದಾಳಿ ಮಾಡಬಾರ್ದು ಅಂತ ಹೇಳಿ ಅವರ ಡಿಫೆನ್ಸ್ ಉದ್ದೇಶದಿಂದ ಸೇನೆಯನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಯಾಕೆ ಆಗಾಗ ಮಿಸೈಲ್ ಅನ್ನ ಹಾರಿಸೋದು, ಹೆದರ್ಸೋದು ಅಂದ್ರೆ, ಒಂದು ಎಚ್ಚರಿಕೆ ಇರಲಿ, ನಮ್ಮ ಹತ್ರ ಮಿಸೈಲ್ ಕೆಪಾಸಿಟಿ ಇದೆ, ನಮ್ಮ ಹತ್ರ ಸೇನೆ ಬಲಿಷ್ಠವಾಗಿದೆ ಎನ್ನುವ ಕಾರಣಕ್ಕಾಗಿ ಅಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಇದೆಲ್ಲವೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರುವಂಥ ವಿಚಾರ. ಸದ್ಯಕ್ಕೆ ಇದು ಬಹಳ ಚರ್ಚೆ ಆಗ್ತಿದೆ. ಒಟ್ಟಾರೆ ನಿಮ್ಗೆ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.